ಪೊಲೀಸರ ಮೇಲೆ ಕಂತೆ ಕಂತೆ ನೋಟಿನ ಮಳೆ, ಗರಿ ಗರಿ ನೋಟುಗಳ ಮಳೆ ಸುರಿಸಿ ಸನ್ಮಾನವನ್ನ ಮಾಡಲಾಗಿದೆ. ಗಂಧ ಮಹೋತ್ಸವದಲ್ಲಿ ನೋಟಿನ ಸುರಿಮಳೆಯನ್ನ ಸುರಿಸಿದ್ದಾರೆ. ಯಾರ ಮೇಲೆ? ಪೊಲೀಸ್ನವರ ಮೇಲೆ. ಹಣದ ಮಳೆ ಸುರಿಸಿದ ವಿಡಿಯೋ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪೊಲೀಸರ ನಡೆ ಬಗ್ಗೆ ಪರ ವಿರೋಧ ಚರ್ಚೆ ಆರಂಭ ಆಗಿದೆ. ಈಗ ಚನ್ನಪಟ್ಟಣ ಟೌನ್ ಪಿಎಸ್ಐ ಹರೀಶ್, ಪಶ್ಚಿಮ ಠಾಣೆ ಪಿಎಸ್ಐ ದುರ್ಗಪ್ಪ, ಇತರೆ ಪೊಲೀಸ್ ಸಿಬ್ಬಂದಿಗೆ ನಡೆದಿದ್ದಂಥ ಸನ್ಮಾನ ಕಾರ್ಯಕ್ರಮ. ಪೊಲೀಸರ ಮೇಲೆ ಕಂತೆ ಕಂತೆ ನೋಟಿನ ಮಳೆಯನ್ನ ಸುರಿಸಿದ್ದಾರೆ ಅಲ್ಲಿನ ಜನ. ಈ ದೃಶ್ಯವನ್ನ ನೋಡಬಹುದು. ಅವರಿಗೆ ಸನ್ಮಾನವನ್ನ ಮಾಡಲಾಗಿದೆ. ಒಂದು ಕಾರ್ಯಕ್ರಮ, ಗಂಧ ಮಹೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ರಾಮನಗರದಲ್ಲಿದ್ದು ಪೊಲೀಸರಿಗೆ ಇದೆಂಥ ಸನ್ಮಾನ ಅನ್ನೋ ಪ್ರಶ್ನೆಯನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ. ಇದೆಂಥ ಸನ್ಮಾನ ಇದು? ಹೌದು, ಪೊಲೀಸ್ನವರು ನಮ್ಮ ರಕ್ಷಕರು, ಜನರ ರಕ್ಷಕರು, ಅವರಿಗೆ ಸನ್ಮಾನವನ್ನು ಮಾಡಲಿ, ಅದು ಬೇಡ ಅಂತ ಯಾರೂ ಕೂಡ ಹೇಳೋಕ್ಕಾಗಲ್ಲ. ಆದರೆ ಈಗ ಸನ್ಮಾನ ಮಾಡಿ ಅವರ ಮೇಲೆ ಕಂತೆ ಕಂತೆ ನೋಟನ್ನು ಚೆಲ್ತಾರೆ ಅಂತ ಅಂದರೆ ಇದೆಂಥ ಒಂದು ಸನ್ಮಾನ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಅಲ್ಲಿ ಒಬ್ಬ ವ್ಯಕ್ತಿ ಅವರ ಮೇಲೆ ನೋಟುಗಳನ್ನು ತೂರಾಡ್ತಾ ಇದ್ದಾನೆ. ಚನ್ನಪಟ್ಟಣದ ದೊಡ್ಡ ಮಸೀದಿಯಲ್ಲಿ ನಡೆದಿದ್ದಂಥ ಒಂದು ಘಟನೆ ಇದು. ಕಳೆದ 2 ದಿನಗಳ ಹಿಂದೆ ಕಾರ್ಯಕ್ರಮ ನಡೆದಿತ್ತು. ಪೊಲೀಸರಿಗೆ ಮಸೀದಿಯ ಆಡಳಿತ ಮಂಡಳಿ ಸನ್ಮಾನವನ್ನು ಮಾಡಿದೆ. ಹಾರ ಹಾಕಿ, ಟ್ರೋಫಿ ಕೊಟ್ಟು, ಹಣದ ಮಳೆಯನ್ನು ಸುರಿಸಿ ಸನ್ಮಾನವನ್ನು ಮಾಡಲಾಗಿದೆ. ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ಅಥವಾ ಪೊಲೀಸರ ನಡೆ ಬಗ್ಗೆ ಪರ ವಿರೋಧದ ಚರ್ಚೆ ಆರಂಭ ಆಗಿದೆ. ಒಂದು ಕಡೆ ಚನ್ನಪಟ್ಟಣದ ಟೌನ್ ಪಿಎಸ್ಐ ಹರೀಶ್ ಇದ್ದಾರೆ, ಪಶ್ಚಿಮ ಠಾಣೆಯ ಪಿಎಸ್ಐ ದುರ್ಗಪ್ಪ ಇದ್ದಾರೆ, ಇದರ ಜೊತೆಗೆ ಇತರ ಪೊಲೀಸ್ ಸಿಬ್ಬಂದಿಗಳು ಕೂಡ ಅಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಸನ್ಮಾನ ಮಾಡಿ ಅವರ ಮೇಲೆ ಈ ನೋಟನ್ನು ಹಾಕಿರುವಂಥದ್ದು. ಇದೆಂಥ ಒಂದು ವ್ಯವಸ್ಥೆ, ಇದು ಯಾವ ರೀತಿಯಾದಂಥ ಪದ್ಧತಿ, ಇದಂತೂ ಗೊತ್ತಾಗ್ತಾ ಇಲ್ಲಪ್ಪ. ಈ ರೀತಿಯಾಗಿ ಹಿಂದೆ ಯಾವತ್ತೂ ಇಂಥ ಘಟನೆಗಳು ನಡೆದಿಲ್ಲ. ಇದೇ ದೊಡ್ಡ ಮಸೀದಿಯಲ್ಲೂ ಕೂಡ ಯಾವ ಪೊಲೀಸ್ನವ್ರನ್ನು ಕರೆಸಿ ಸನ್ಮಾನ ಮಾಡಿ ಈ ರೀತಿಯಾಗಿ ನೋಟುಗಳನ್ನು ಅವ್ರ ಮೇಲೆ, ಅವ್ರ ಮುಖದ ಮೇಲೆ ಹಾಕಿಲ್ಲ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಪೊಲೀಸ್ನವರು ಇಂಥ ಕಾರ್ಯಕ್ರಮಗಳಿಗೆ ಸಹಜವಾಗಿ ಹಾಜರಾಗಬಾರ್ದು ಅನ್ನೋ ಮಾತು ಕೂಡ ಇದೆ. ಆದರೆ ಹಾಜರಾಗಿದ್ದಲ್ಲದೆ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ, ಟ್ರೋಫಿ ಇಸ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರ ಮುಖದ ಮೇಲೆ ಹಣದ ರಾಶಿಯನ್ನು ಕೂಡ ಎಸೆದಿದ್ದಾರೆ. ಅಂದರೆ ಕಂತೆ ಕಂತೆ ನೋಟಿನ ಮಳೆಯನ್ನು ಸುರಿಸಿದ್ದಾರೆ ಅಲ್ಲಿನ ಮುಸ್ಲಿಂ ಮುಖಂಡರು. ಇದ್ಯಾವ ಒಂದು ಪದ್ಧತಿ ಅನ್ನೋ ಪ್ರಶ್ನೆ ಜೊತೆಗೆ ಪರ ವಿರೋಧದ ಚರ್ಚೆಯೂ ಕೂಡ ಆರಂಭ ಆಗಿದೆ ಪೊಲೀಸರ ನಡೆ ಬಗ್ಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜು. ಯಾವಾಗ ಆಗಿರುವಂಥ ಘಟನೆ ಇದು? ಅಂದರೆ ಭಾಳ ಪ್ರಮುಖವಾಗಿ ಪೊಲೀಸ್ನವ್ರು ಇಂಥ ಕಾರ್ಯಕ್ರಮಗಳಿಗೆಲ್ಲ ಹೋಗೋದಕ್ಕೆ ಅವಕಾಶ ಇದೆಯಾ ಅಂತ, ಮತ್ತು ಇದೆಂಥ ಪದ್ಧತಿ ಇದು ಪೊಲೀಸ್ನವ್ರಿಗೆ ಸನ್ಮಾನ ಮಾಡಿ ನೋಟನ್ನು ಅವ್ರ ಮೇಲೆ ಬಿಸಾಕೋದು? ರಾಮು, ಈ ಒಂದು ಘಟನೆ ನಡೆದಿರುವಂತದ್ದು ಏನು ಪ್ರತಿ ವರ್ಷ ಚನ್ನಪಟ್ಟಣದಲ್ಲಿ ಗಂಧ ಮಹೋತ್ಸವ ಕಾರ್ಯಕ್ರಮ ಅಂತ ನಡೆಯುವಂಥದ್ದು. ಅಂದ್ರೆ ಮೊನ್ನೆ ಶುಕ್ರವಾರ ನಡೆದಿರುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ತವ್ಯ ನಿರತದಲ್ಲಿ ಪೊಲೀಸರು ಕೂಡ ಇಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವಂತದ್ದು. ಸಹಜವಾಗಿಯೇ ಏನು ಸಮವಸ್ತ್ರದಲ್ಲಿ ಏನು ಯೂನಿಫಾರ್ಮ್ ನಲ್ಲಿ ಇದ್ದಂತ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ವೇದಿಕೆಯನ್ನು ಹಂಚ್ಕೊಳ್ಳುವಂಥದ್ದು ಮಾಡಬಾರ್ದು ಅನ್ನೋದು ಕೂಡ ಒಂದು ರೂಲ್ಸ್ ಇದ್ರು ಕೂಡ ಸದ್ಯದಲ್ಲಿ ಬ್ರೇಕ್ ಆಗಿರುವಂತದ್ದು. ಏನು ಚನ್ನಪಟ್ಟಣ ಟೌನ್ ಪಿಎಸ್ಐ ಆದಂತ ಹರೀಶು ಮತ್ತೆ ಪಶ್ಚಿಮ ಠಾಣೆ ಪಿಎಸ್ಐ ಆದಂತ ದುರ್ಗಪ್ಪ ಮತ್ತೆ ಇನ್ನಿತರ ಸಿಬ್ಬಂದಿಗಳು ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಏನು ಬಿಗಿ ಭದ್ರತೆಗೆ ಒಂದು ಕಾರ್ಯಕ್ರಮಕ್ಕೆ ನೀಡುವಂತ ಒಂದು ನಿಟ್ಟಿನಲ್ಲಿ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ. ಕಾರ್ಯಕ್ರಮ ಮುಗಿದ ನಂತರ
ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಕಾರ್ಯಕ್ರಮದಲ್ಲಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆದಿದೆ, ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನು ದೊಡ್ಡ ಮಸೀದಿ, ಚನ್ನಪಟ್ಟಣದ ದೊಡ್ಡ ಮಸೀದಿ ಆಡಳಿತ ಮಂಡಳಿ ಅವರಿಗೆ ಸನ್ಮಾನವನ್ನು ಮಾಡುತ್ತೆ, ವೇದಿಕೆಯನ್ನು ಹಂಚಿಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಟೋಪಿಯನ್ನು ಕೊಡೋದು ಅಲ್ಲದೆ ಜೊತೆಗೆ ಏನು ಯೂನಿಫಾರ್ಮ್ ನಲ್ಲಿ ಇದ್ರೂ ಕೂಡ ಅವರ ಮೇಲೆ ಒಂದು 20 ರೂಪಾಯಿ ನೋಟ್ಗಳನ್ನ ಎಸೆಯುವ ಮೂಲಕ ಒಂದು ಕಾನೂನನ್ನ ಒಂದು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸಹಜವಾಗಿ ಪೊಲೀಸರು ಕೂಡ ಇದೊಂದು ವಿಚಾರದಲ್ಲಿ ಬಹಳ ಗಮನವನ್ನು ಇಟ್ಕೊಳ್ಬೇಕಾಗಿತ್ತು, ಜವಾಬ್ದಾರಿಯನ್ನ ಮೆರಿಬೇಕಾಗಿತ್ತು. ಆದ್ರೆ ಪೊಲೀಸರು ಕೂಡ ಈ ರೀತಿಯ ಒಂದು ವೇದಿಕೆಯನ್ನು ಹಂಚಿಕೊಂಡಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಮುಜುಗರಕ್ಕೆ ಈಡಾಗಿರುವಂತದ್ದು. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಈ ವಿಡಿಯೋ ವೈರಲ್ ಆಗಿರುವಂತದ್ದು. ಸಾರ್ವಜನಿಕರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯೂನಿಫಾರ್ಮ್ ನಲ್ಲಿ ಇದ್ದಂತ ಪೊಲೀಸರು ಈ ರೀತಿಯ ಒಂದು ವೇದಿಕೆನ ಹಂಚ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ SP ಅವರಿಗೆ ಕೂಡ ಇದು ಮಾಹಿತಿ ಹೋಗಿದೆ. ಸದ್ಯ SP ಅವರು ಕೂಡ ಏನು ಶ್ರೀನಿವಾಸ್ ಗೌಡ್ರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೇಳಿದ್ದಾರೆ ಅಧಿಕಾರಿಗಳಿಂದ. ಯಾಕೆ ಈ ರೀತಿ ಆಯ್ತು, ಈ ಒಂದು ವಿಚಾರವನ್ನ ನಿಮಗೆ ಗಮನಕ್ಕೆ ಇರ್ಲಿಲ್ವಾ ಅನ್ನೋದು ಕೂಡ ಅವ್ರ ಕಡೆಯಿಂದನೂ ಕೂಡ ಸ್ಪಷ್ಟನೆ ಕೇಳಿರುವಂತದ್ದು. ಒಟ್ಟಾರೆಯಾಗಿ ಸಮವಸ್ತ್ರದಲ್ಲಿ ಇದ್ದಂತ ಪೊಲೀಸರು ಈ ರೀತಿಯ ವೇದಿಕೆಯನ್ನು ಹಂಚ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರುವಂತದ್ದು. ರಾಮು, ಓಕೆ ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಮಾಹಿತಿಗಾಗಿ.